ಇದು ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇದೊಂದು ಐತಿಹಾಸಿಕ ಸ್ಥಳ. ನಮಗೆ ಕೇವಲ ನಮ್ಮ ಬೆಂಗಳೂರಿಗಲ್ಲ, ಇಡೀ ದೇಶದಲ್ಲೇ ನಂದಿ ಬೆಟ್ಟ ತನ್ನದೇ ಆದಂತಹ ಒಂದು ವೈವಿಧ್ಯಮಯವಾದಂತಹ ಒಂದು ವಾತಾವರಣವನ್ನು ಹೊಂದಿದೆ. ಹೀಗಾಗಿ ಇಲ್ಲಿ ಸಂಪುಟ ಸಭೆ ನಡೆಸುವುದರಿಂದ ಈ ಭಾಗದ ಜನರ ಆಶಯಗಳೇನಿದ್ದಾವೆ, ವಿಶೇಷವಾಗಿ ಕೋಲಾರ, ಈ ಕಡೆ ಈ ಎಲ್ಲ ಭಾಗ ಏನು ದೊಡ್ಡಬಳ್ಳಾಪುರ, ಈ ಎಲ್ಲ ಜನತೆ ಒಂದು ಏನು ಆಶಯಗಳಿದ್ದಾವೆ, ಆ ಆಶಯಗಳಿಗೆ ಇವತ್ತು ಸಹ ಸ್ಪಂದನೆ ಮಾಡಲಿಕ್ಕೆ ಅನೇಕ ವಿಷಯಗಳನ್ನ ಕೂಡ ಇವತ್ತು ದಿವಸ ಇಲ್ಲಿ ಚರ್ಚೆಗೆ ಬರುವಂತದ್ದಾಗ್ತದೆ. ಮತ್ತು ಒಟ್ಟಾರೆ ಇದೊಂದು ಸುಂದರ ತಾಣ. ಇದು ಏನು ಸುಂದರ ತಾಣ, ನಾವೆಲ್ಲರೂ ಹೆಮ್ಮೆ ಪಡುವಂತಹ ತಾಣ ಇದು. ಹೀಗಾಗಿ ಇಲ್ಲಿ ಒಂದು ಸಭೆ ನಡೀತಾ ಇರುವಂತದ್ದು ಬಹಳ ಎಲ್ಲರಿಗೂ ಕೂಡ ಸಂತೋಷವಂತನಿದೆ. ಈ ರೀತಿ ಆ ಭಾಗದಲ್ಲಿ ಸರ್ಕಾರನೇ ಇವತ್ತು ದಿವಸ ಅಲ್ಲಿ ಈ ಭಾಗಕ್ಕೆ ಬಂದಿದೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ದಿವಸ ನಾವು ಗುಲ್ಬರ್ಗಾದಲ್ಲಿ ಮಾಡಿದೀವಿ, ಮತ್ತೆ ಲಾಸ್ಟ್ ಟೈಮ್ ನಾವು ಮಲೆ ಮಹದೇಶ್ವರದಲ್ಲಿ ಮಾಡಿದೀವಿ. ಹೀಗೆ ಸರ್ಕಾರ ಅಲ್ಲಿ ಹೋದ್ರೆ ಇವತ್ತು ಜನರಿಗೂ ಕೂಡ ಸರ್ಕಾರ ಒಂದು ಹತ್ತಿರ ಇವತ್ತು ಸಾವಿರ ಜನರ ಹತ್ತಿರ ಬಂದಂಗೆ ಆಗ್ತದೆ ಅಂತ ಅನ್ನೋದು ಇದೊಂದು ಒಳ್ಳೆಯ ನಿರ್ಣಯನ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ಸರ್, ವಾಲ್ಮೀಕಿ ನಿಗಮದಲ್ಲಿ ಹಣ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ದಾಖಲೆಗಳನ್ನು ಸಿಬಿಐಗೆ ವಹಿಸಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಸರ್, ನೋಡಿ, ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ಅದರಲ್ಲಿ ಯಾವುದೇ ರೀತಿಯ ಪಾತ್ರ ಸರ್ಕಾರದ್ದು ಅದರಲ್ಲಿ ಯಾವುದೂ ಕೂಡ ಇಲ್ಲ. ಯಾರು ಕೆಲವೊಬ್ರು ತಪ್ಪು ಎಸಗಿದ್ರೆ ತಪ್ಪು ಎಸಗಿದ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಸುರ್ಜೇವಾಲ ಅವರ ಮೀಟಿಂಗ್ ಅಲ್ಲಿ ಕೆಲವು ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಮಾಹಿತಿ ಇದೆ. ತಪ್ಪೇನಿದೆ? ಎಲ್ಲರಿಗೂ ಅರ್ಹತೆ ಇದೆ. ಶಾಸಕರು ಸಚಿವರಾಗಬಾರ್ದ? ನಾವು ಶಾಸಕರಾದ್ಮೇಲೆ ಸಚಿವರಾಗಿಲ್ವಾ? ಅವ್ರವ್ರಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇವತ್ತು ದಿವಸ ಶಾಸಕರು ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗಬಹುದು? ರಾಮನಗರ ಶಾಸಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ದು ತಪ್ಪು, ನೀವು ಮಾತಾಡಬಾರದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಂತ. ತಾವೇನ್ ಹೇಳ್ತೀರಿ ಸರ್? ಆ ರೀತಿ ಸಚಿವರು ನೋಡಿ, ಒಂದು ಹೇಳಲ್ವಾ, ಇವತ್ತು ದಿವಸ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಡೋದು ತಪ್ಪು ಅಂತೇಳಿ ಕೆಪಿಸಿಸಿ ಅಧ್ಯಕ್ಷರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಹೈಕಮಾಂಡ್ ಇದೆ. ಯಾರು ಹೇಳಿಕೆ ಕೊಟ್ಟರು, ಎಂಬಿ ಪಾಲ್ ಹೇಳಿಕೆ ಕೊಟ್ಟರು, ಅದಕ್ಕೆ ಏನು ಬೆಲೆ ಇಲ್ಲ. ಇವತ್ತು ದಿವಸ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸಿಡಬ್ಲ್ಯೂಸಿ ಇದೆ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಇನ್ಚಾರ್ಜ್ ಇದ್ದಾರೆ. ಅವರೆಲ್ಲ ನಿರ್ಣಯವನ್ನ ಕಾಲಕ್ಕೆ ತಗೋತಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವೈಯಕ್ತಿಕ ಹೇಳಿಕೆಗಳಿಗೆ ಯಾವುದೂ ಕೂಡ ಗಂಭೀರವಾಗಿ ಪರಿಗಣಿಸುವಂತ ಅವಶ್ಯಕತೆ ಇಲ್ಲ. ಕೆಡಿಬಿ ವಿಚಾರ ಚಂದ್ರಾಯಪಟ್ಟಣ ಆಯ್ತು, ಈಗ ಜಂಗಮಕೋಟೆ ಬಳಿ ಕೂಡ ರೈತರು ನೋಡಿ, ಈಗ ಅದನ್ನ 4ನೇ ತಾರೀಕಿಗೆ ಮೀಟಿಂಗ್ ಕಟ್ಕೊಂಡಿದೀವಿ. 4ನೇ ತಾರೀಕಿಗೆ ಮೀಟಿಂಗ್, ಮುಖ್ಯಮಂತ್ರಿ ಅಧ್ಯಕ್ಷ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ಜಾತಿ ಜನಗಣತಿ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇರುವಂತದ್ದು. ಯಾಕೆ ಗೊಂದಲ? ಏನ್ ಗೊಂದಲ ಇದೆ? ಈಗ ಮತ್ತೊಮ್ಮೆ ಮರು ಸರ್ವೆ ಮಾಡ್ತಾ ಇದೇವಲ್ಲ. ಈಗ ನೋಡಿ, ಮನೆಯಲ್ಲಿ ಇದ್ರೆ ಅವ್ರನ್ನ ಬರ್ಕೋತೀವಿ. ಮನೆಯಲ್ಲಿ ಇದ್ರೆ ಅವ್ರಿಗೆ ನಾವು ಬಂದಿದೀವಿ ಅಂತ ಅನ್ಬೇಕಾಗ, ಬಂದೇ ಇಲ್ಲಪ್ಪ ನಮ್ಮ ಮನೆಗೆ ಅಂತೀರಿ. ನಾಳೆ ನೀವು ಕಾಟಾಚಾರಕ್ಕೆ ಯಾಕೆ ಮಾಡ್ತಾರೆ? ನೀವು ಮನೇಲಿ ಇದ್ರೆ ಅವ್ರು ತಗೊಂಡೇ ತಗೋತಾರ, ಅವ್ರ ಹತ್ರ ಮಾಹಿತಿ ತೆಗೆದುಕೋತಾರೆ. ಮನೆಯಲ್ಲಿ ಇರ್ಲಿಕ್ಕೆ ಅವ್ರಿಗೆ ನಾವು ಬಂದಿದೀವಪ್ಪ ಅನ್ನೋದು ಬೇಕಲ್ಲ. ನಾಳೆ ನೀವೇ ಹೇಳ್ತೀರಿ ಮನೆಗೆ ಬಂದೇ ಇಲ್ಲ ಅಂತೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.